ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಮ್ಯ ಹಾಜೆ ವ್ಲಾಗ್ಸ್. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋದಲ್ಲಿ ಆಗಸ್ಟ್ 15ಗೋಸ್ಕರ ಯಾವ ರೀತಿ ನಾವು ಪ್ರಿಪ್ರೇಷನ್ ಮಾಡ್ಕೊಂಡಿದ್ವಿ ಮತ್ತು ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ ನಮ್ಮ ಆಫೀಸಲ್ಲಿ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ಕೊಂಡು ಅಪ್ಲೋಡ್ ಮಾಡ್ತಾ ಇದ್ದೀನಿ. ತುಂಬ ದಿನದಿಂದ ವಿಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ, ಸ್ವಲ್ಪ ಬ್ಯುಸಿ ಇರೋದ್ರಿಂದ ಈಗ ಅಪ್ಲೋಡ್ ಮಾಡಿದ್ದೀನಿ. ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗಸ್ಟ್ 15 ಹಿಂದಿನ ದಿನ ನಾವೆಲ್ಲ ಸ್ಟಾಫ್ ಸೇರಿಕೊಂಡು ಕೇಸರಿ ಬಿಳಿ ಹಸಿರು ಬಂಟಿಂಗ್ಸ್ನೆಲ್ಲ ಕಟ್ಟಿದ್ವಿ. ಆಫೀಸ್ ಹತ್ರನೇ ಒಂದು ಮಾವಿನ ಮರ ಉಂಟು. ಆ ಮಾವಿನ ಮರ ಸೊಪ್ಪನ್ನೆಲ್ಲ ಕಡ್ದುಬಿಟ್ಟು ಈ ಥರ ಒಂದು ತೋರಣ ಕಟ್ತಾ ಇದ್ದಾರೆ. ಒಂದು ದೊಡ್ಡ ಹಗ್ಗಕ್ಕೆ ಈ ಥರ ಮಾವಿನ ಸೊಪ್ಪನ್ನೆಲ್ಲ ಹಾಕಿಬಿಟ್ಟು ಮತ್ತು ಅದ್ರ ಮಧ್ಯದಲ್ಲಿ ಸೇವಂತಿಗೆ ಹೂನ ಕಟ್ಟಿ ಅದ್ರ ಕೆಳಗಡೆ ಒಂದು ದಾಸವಾಳ ಹೂನ ಹಾಕಿಬಿಟ್ಟು ಈ ಥರ ಡೆಕೋರೇಷನ್ ಮಾಡಿ ಮೇಲೆ ಕಟ್ತಾ ಇದ್ದಾರೆ. ನಾವು ಚಿಕ್ಕವರಿರುವಾಗ ಈ ಥರ ಆಗಸ್ಟ್ 15 ಮತ್ತು ಕನ್ನಡ ರಾಜ್ಯೋತ್ಸವ, ಗಣರಾಜ್ಯೋತ್ಸವ ಫಂಕ್ಷನ್ ಎಲ್ಲ ಒಂಥರ ಬೇರೆ ಥರನೇ ಚೆನ್ನಾಗಿ ಮಾಡ್ಕೊಳ್ತಾ ಇದ್ವಿ. ಎಲ್ಲರೂ ಅವ್ರವ್ರ ಮನೆಯಿಂದ ಹೂವೆಲ್ಲ ತೊಗೊಂಡು ಹೋಗ್ತಿದ್ವಿ. ಅವಾಗೆಲ್ಲ ಒಂದು ಈ ಥರ ಫಂಕ್ಷನ್ಗಳೇನಾದರೂ ಬಂದರೆ ಒಂಥರ ಏನೋ ಒಂಥರ ಹಬ್ಬ ಥರ ಮಾಡ್ತಾಯಿದ್ವಿ. ಅವತ್ತು ಈ ಒಂದು ವಾರದಿಂದನೇ ಯಾವಾಗ ಫಂಕ್ಷನ್ ಇರುತ್ತೆ ಅದಕ್ಕಿಂತ ಹಿಂದಿನ ಒಂದು ವಾರದಿಂದನೇ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ವಿ. ಹೊಸ ಶೂ, ಹೊಸ ಸಾಕ್ಸು, ಕೇಸರಿ ಬಿಳಿ ಹಸಿರು ಬಳೆ ಮತ್ತು ಟೇಪು, ಕೈಗೆ ಬ್ಯಾಂಡ್, ಹೊಸ ಯೂನಿಫಾರ್ಮು ಎಲ್ಲ ಹಾಕ್ಕೊಳ್ಳೋದು. ಅವಾಗೆಲ್ಲ ಒಂಥರ ಏನೋ ಒಂಥರ ಖುಷಿ ಆಗ್ತಾಯಿತ್ತು. ಈಗೆಲ್ಲ ಆ ಥರ ಖುಷಿ ಏನಿಲ್ಲ. ಆದರೂ ನನ್ನ ಮಗಳಿಗೋಸ್ಕರ ಕೇಸರಿ ಬಿಳಿ ಹಸಿರು ಬಳೆ ಎಲ್ಲ ತಗೊಂಡಿದ್ದೀನಿ, ಮತ್ತು ಒಂದು ಸರನೂ ಕೂಡ ಅವಳಿಗೆ ತಗೊಂಡಿದ್ದೀನಿ. ಇಲ್ಲಿ ನಾನು ಆಫೀಸ್ ಒಳಗಡೆನೂ ಕೂಡ ಟೇಬಲ್ನು ಕಂಪ್ಯೂಟರ್ಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ರು, ಸೊ ಅದಕ್ಕೆ ನಾನು ಒಂದ್ಸಲಿ ಟೇಬಲ್ನೆಲ್ಲ ಧೂಳು ತುಂಬ ಆಗಿತ್ತು, ಅದಕ್ಕೆ ಒರೆಸ್ಕೊಳ್ತಾ ಇದ್ದೀನಿ. ಆಫೀಸಲ್ಲಿ ಡೆಕೋರೇಷನ್ ಎಲ್ಲ ಮುಗೀತು. ನೋಡಿ ಫೈನಲ್ ಲುಕ್ ಹೇಗಿದೆ ಅಂತ ಹೇಳ್ಬಿಟ್ಟು. ತುಂಬ ಅಂದರೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಮಳೆನೂ ಸ್ವಲ್ಪ ಕಮ್ಮಿ ಇದ್ದಿದ್ದರಿಂದ ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮೋಡ ಇತ್ತು. ಈ ಹಸಿರು ಲ್ಯಾನಿಗೆ ಈಗ ಮೇಲ್ಗಡೆ ಈ ಕೇಸರಿ ಬಿಳಿ ಬಾವುಟಕ್ಕೆ ಚೆನ್ನಾಗಿ ಕಾಣಿಸ್ತಿತ್ತು. ಇದು ಆಗಸ್ಟ್ 15 ಡೇ ದಿನ. ನನ್ನ ಮಗಳಿಗೆ ಈ ಹೊಸ ಯೂನಿಫಾರ್ಮ್ ಅಂಗನವಾಡಿಯಲ್ಲಿ ಯೂನಿಫಾರ್ಮ್ ಕೊಟ್ಟಿದ್ದರು, ಅದನ್ನ ಹೊಲಿಸಿದ್ದೆ. ಅವಳಿಗೆ ಕೇಸರಿ ಬಿಳಿ ಹಸಿರು ಬಳೆ ಮತ್ತು ಸರ ಎಲ್ಲ ಹಾಕಿ ಯೂನಿಫಾರ್ಮ್ ಎಲ್ಲ ಹಾಕಿ ಫಂಕ್ಷನಿಗೆ ಕರ್ಕೊಂಡು ಬಂದಿದ್ದೆ. ಅಂಗನವಾಡಿ ಕರ್ಕೊಂಡು ಹೋಗಲಿಲ್ಲ. ಆಫೀಸಲ್ಲಿ ಒಂದು 8:30ಗೆ ಫಂಕ್ಷನ್ ಸ್ಟಾರ್ಟ್ ಆಯಿತು. ಫಸ್ಟು ದೇವರಿಗೆಲ್ಲ ಪೂಜೆ ಮಾಡ್ಕೊಳ್ತಾಯಿದ್ರು. ಇಲ್ಲಿ ಆಫೀಸ್ ಹಿಂದ್ಗಡೆ ಒಂದು ಅಂಗನವಾಡಿ ಇದೆ, ಅಲ್ಲಿದ್ದ ಮಕ್ಕಳು ಕೂಡ ಬಂದಿದ್ದರು. ಇವಳೇ ನೋಡಿ ನನ್ನ ಫಸ್ಟ್ ಮಗಳು. ಇದೇ ಫಸ್ಟ್ ಟೈಮ್ ಅವಳು ಯೂನಿಫಾರ್ಮ್ ಹಾಕ್ಕೊಂಡಿರೋದು. ಯೂನಿಫಾರ್ಮು ಮತ್ತು ಬಳೆ ಸರ ಎಲ್ಲ ನೋಡ್ಬಿಟ್ಟು ಅವಳಿಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಹಾಕೋಕ್ಕಿಂತ ಮುಂಚೆನೇ ನಂಗೆ ಯೂನಿಫಾರ್ಮ್ ಬೇಕು ಅಂತ ಹೇಳ್ಬಿಟ್ಟು ಹಠ ಮಾಡ್ತಾಯಿದ್ಲು. ಫಂಕ್ಷನಲ್ಲಿ ಮತ್ತು ಖಾರ ಮತ್ತು ಸ್ವೀಟ್ ತರಿಸಿದ್ರು, ಅದೆಲ್ಲ ತಿಂದಾಯಿತು. ಫಂಕ್ಷನ್ ಕೂಡ ಮುಗೀತು, ಬೇಗನೆ ಮುಗೀತು. ಈ ಸಲ 9:30, 10ಗೆಲ್ಲ ಫಂಕ್ಷನ್ ಮುಗೀತು. ನಾವು ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಆ ಮನೆ ಕಡೆ ಹೊರಟ್ವಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.